ನಮಸ್ತೆ ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಕಳೆದ ತರಗತಿಯಲ್ಲಿ ನಾವು ಭಾರತದಲ್ಲಿ ರಾಜಕೀಯ ಪಕ್ಷಗಳ ಸ್ವರೂಪದ ಬಗ್ಗೆ ಚರ್ಚೆಗಳನ್ನು ನಡೆಸಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಭಾರತದಲ್ಲಿ ರಾಜಕೀಯ ಪಕ್ಷಗಳು ಯಾವ ಯಾವ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತವೆ ಅಂತೇಳಿ ನಾವು ಒಂದೊಂದಾಗಿ ನೋಡೋದಾದ್ರೆ, ಇಲ್ಲಿ ಮೊದಲನೇ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವುದು ಅಂತಕ್ಕಂಥದ್ದು. ಇಲ್ಲಿ ಈ ರಾಜಕೀಯ ಪಕ್ಷ ತಾನು ಅಸ್ತಿತ್ವಕ್ಕೆ ಬಂದ ತಕ್ಷಣ ತನ್ನ ಪ್ರಾಥಮಿಕ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ, ಇದು ಜನಪ್ರಿಯ ಕಾರ್ಯಕ್ರಮಗಳನ್ನ ರಚನೆ ಮಾಡೋದ್ರ ಮೂಲಕ ತನ್ನತ್ತ ಎಲ್ಲ ಪ್ರಜೆಗಳನ್ನ ಆಕರ್ಷಿಸುವಂತ ಕೆಲಸವನ್ನ ಪ್ರತಿಯೊಂದು ರಾಜಕೀಯ ಪಕ್ಷವನ್ನು ಮಾಡೋದು. ಅಂತ ಹೇಳಿದ್ರೆ ಜನಪ್ರಿಯ ಕಾರ್ಯಕ್ರಮಗಳನ್ನ ಒಳಗೊಂಡಿರ್ತಕ್ಕಂತಹ ಪ್ರಣಾಳಿಕೆಯನ್ನು ಸಿದ್ಧಪಡಿಸುತ್ತೆ. ಆ ಪ್ರಣಾಳಿಕೆಯ ಮೂಲಕ ಚುನಾವಣೆಗಳಲ್ಲಿ ಅದು ಭಾಗವಹಿಸುತ್ತೆ. ಆ ಚುನಾವಣೆಗಳ ಸಂದರ್ಭದಲ್ಲಿ ತನ್ನ ಪಕ್ಷದ ಪ್ರಣಾಳಿಕೆಯನ್ನ ಜನತೆಯ ಮುಂದಿಟ್ಟು ಮತವನ್ನ ಯಾಚಿಸ್ತಕ್ಕಂಥ ಕೆಲಸವನ್ನ ಪ್ರತಿಯೊಂದು ರಾಜಕೀಯ ಪಕ್ಷನೂ ಮಾಡುತ್ತೆ. ಹಾಗಾಗಿ ಈ ಒಂದು ರಾಜಕೀಯ ಪಕ್ಷದ ಒಂದು ಪ್ರಾಥಮಿಕ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ, ತನ್ನದೇ ಪಕ್ಷದ ಒಂದು ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ತಕ್ಕಂಥ ಕಾರ್ಯವನ್ನ ಪ್ರತಿಯೊಂದು ರಾಜಕೀಯ ಪಕ್ಷ ಮಾಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ ಈ ಎರಡನೇ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಅಭ್ಯರ್ಥಿಗಳ ಆಯ್ಕೆ ಅನ್ನುವಂಥದ್ದು. ಇಲ್ಲಿ ರಾಜಕೀಯ ಪಕ್ಷಗಳ ಪ್ರಾಥಮಿಕ ಅಥವಾ ಪ್ರಮುಖ ಗುರಿ ಏನಪ್ಪಾ ಅಂತ ಹೇಳಿದ್ರೆ, ಚುನಾವಣೆಗಳಲ್ಲಿ ಸ್ಪರ್ಧಿಸ್ತಕ್ಕಂಥದ್ದು, ಅಲ್ಲಿ ಗೆಲ್ತಕ್ಕಂಥದ್ದು, ಮತ್ತೆ ರಾಜಕೀಯ ಅಧಿಕಾರವನ್ನು ಪಡಿತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಪರವಾಗಿ ಯಾವ ಅಭ್ಯರ್ಥಿಯನ್ನ ನಿಲ್ಲಿಸಬೇಕು, ಹಾಗೆ ಅಭ್ಯರ್ಥಿಗಳ ಪಟ್ಟಿಯನ್ನ ಸಿದ್ಧಪಡಿಸಿ ಚುನಾವಣೆಗಳನ್ನ ಎದುರಿಸ್ತಕ್ಕಂಥ ಕಾರ್ಯವನ್ನ ಈ ರಾಜಕೀಯ ಪಕ್ಷಗಳು ಮಾಡ್ತಾರೆ. ಅಂತ ಹೇಳಿದ್ರೆ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಪರವಾಗಿ ಯಾವ ಅಭ್ಯರ್ಥಿ ಸಮರ್ಥರಿದ್ದಾರೆ, ಆ ವ್ಯಕ್ತಿಯನ್ನ ಆರಿಸಿ ನಿಲ್ಲಿಸಿದ್ರೆ, ಅಂತಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ಅವನು ಸಮರ್ಥವಾಗಿ ಚುನಾವಣೆಯನ್ನು ಎದುರಿಸ್ತಾನೋ ಇಲ್ವೋ, ಅಂತ ಎಲ್ಲ ಗುಣಲಕ್ಷಣಗಳು ಆ ವ್ಯಕ್ತಿಯಲ್ಲಿ ಇದಾವೋ ಇಲ್ವೋ, ಅಂತ ಎಲ್ಲ ಅಂಶಗಳನ್ನ ಪರಿಶೀಲಿಸಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಅಭ್ಯರ್ಥಿಯನ್ನ ಆಯ್ಕೆ ಮಾಡತಕ್ಕಂಥ ಕೆಲಸವನ್ನ ಈ ರಾಜಕೀಯ ಪಕ್ಷಗಳು ಮಾಡ್ತವೆ. ಅಂತ ಹೇಳಿದ್ರೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡತಕ್ಕಂಥ ಕೆಲಸವನ್ನ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಮಾಡ್ತವೆ ಅನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ ಈ ಮೂರನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ರಾಜಕೀಯ ಶಿಕ್ಷಣ ಮತ್ತೆ ಅರಿವನ್ನ ಮೂಡಿಸ್ತವೆ ಅಂತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷವು ಜನತೆಯಲ್ಲಿ ರಾಜಕೀಯ ಶಿಕ್ಷಣವನ್ನ ಮೂಡಿಸ್ತವೆ ಅಥವಾ ರಾಜಕೀಯ ಶಿಕ್ಷಣವನ್ನ ನೀಡ್ತವೆ. ಆ ಮೂಲಕ ಎಲ್ಲ ಪ್ರಜೆಗಳನ್ನ ತಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ರ ಬಗ್ಗೆ ಅರಿಲಿಕ್ಕೆ ಸಹಕಾರಿಯಾಗ್ತವೆ. ಇದ್ರ ಜೊತೆಗೆ ಪ್ರತಿಯೊಂದು ರಾಜಕೀಯ ಪಕ್ಷನು ಸಮೇತವಾಗಿ ತನ್ನ ಪಕ್ಷದ ಸಿದ್ಧಾಂತಗಳೇನೇನೋ, ತನ್ನ ಪಕ್ಷದ ಧೋರಣೆಗಳೇನೇನೋ, ಆ ಸಿದ್ಧಾಂತ ಮತ್ತೆ ಧೋರಣೆಗಳ ಮೂಲಕ ತನ್ನ ಚುನಾವಣಾ ಪ್ರಣಾಳಿಕೆಯನ್ನ ರಾಜಕೀಯ ಪಕ್ಷಗಳು ರಚನೆ ಮಾಡ್ತಾರೆ. ಆ ಪ್ರಣಾಳಿಕೆಯನ್ನ ಪ್ರಜೆಗಳ ಮುಂದಿಡ್ತಾವೆ. ಆ ಸಂದರ್ಭದಲ್ಲಿ ರಾಷ್ಟ್ರ ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳೇನೇನೋ ಆ ಸಮಸ್ಯೆಗಳಿಗೆ ತಾವೇ ಆ ರಾಜಕೀಯ ಪಕ್ಷಗಳೇ ಪರಿಹಾರವನ್ನು ಸಮೇತ ಸೂಚಿಸ್ತವೆ. ಆ ಮೂಲಕ ಪ್ರಜೆಗಳಿಂದ ಮತವನ್ನ ಬೇಡ್ತವೆ ಅಥವಾ ಮತವನ್ನ ಯಾಚಿಸ್ತವೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಮೇತ ಇಂತಹ ಹಲವಾರು ರಾಜಕೀಯ ವಿಚಾರಗಳ ಬಗ್ಗೆ ಜ್ಞಾನ ದೊರಕ್ತಾ ಹೋಗುತ್ತೆ ಅಥವಾ ಅದ್ರ ಬಗ್ಗೆ ಅರಿವು ಮೂಡ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ನಾನು ಯಾವ ಪಕ್ಷಕ್ಕೆ ಅಥವಾ ಯಾವ ಪಕ್ಷ ಉತ್ತಮವಾದ ಧೋರಣೆಗಳನ್ನು ಹೊಂದಿದೆ, ಯಾವ ಪಕ್ಷ ರಾಷ್ಟ್ರದ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಪಡ್ತಾ ಇದೆ, ಅಂತಹ ಸಂದರ್ಭದಲ್ಲಿ ಅಂತಹ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾನು ಯಾವ ಪಕ್ಷಕ್ಕೆ ಮತವನ್ನ ಹಾಕಬೇಕು, ಮತದಾನ ಯಾಕೆ ಹಾಕಬೇಕು, ಇಂಥ ಎಲ್ಲ ಅಂಶಗಳ ಬಗ್ಗೆ ಪ್ರತಿಯೊಬ್ಬ ಪ್ರಜೆಗೂ ಸಮೇತ ಈ ರಾಜಕೀಯ ಪಕ್ಷಗಳು ಅದ್ರ ಬಗ್ಗೆ ಶಿಕ್ಷಣವನ್ನ, ಅದ್ರ ಬಗ್ಗೆ ಜ್ಞಾನವನ್ನ ನೀಡೋದನ್ನ ನಾವಿಲ್ಲಿ ಗುರುತಿಸಬಹುದು. ಹಂಗಾಗಿ ಪ್ರತಿಯೊಂದು ರಾಜಕೀಯ ಪಕ್ಷವು ಎಲ್ಲಾ ಪ್ರಜೆಗಳಿಗೆ ರಾಜಕೀಯ ಶಿಕ್ಷಣ ಮತ್ತೆ ಅರಿವನ್ನ ಮೂಡಿಸ್ತವೆ ಅನ್ನುವಂಥದ್ದು. ಇಲ್ಲಿ ರಾಜಕೀಯ ಪಕ್ಷಗಳ ನಾಲ್ಕನೇ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥದ್ದು ಅಂತ ಹೇಳಿ. ಇಲ್ಲಿ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಸರ್ಕಾರ ಅಂತಕ್ಕಂಥದ್ದು ಇದು ರಾಜಕೀಯ ಪಕ್ಷಗಳಿಂದ ಕೂಡಿರ್ತಕ್ಕಂತಹ ಸರ್ಕಾರ ಪದ್ಧತಿಯಾಗಿದೆ. ಇಲ್ಲಿ ರಾಜಕೀಯ ಪಕ್ಷಗಳು ಸರ್ಕಾರವನ್ನ ರಚನೆ ಮಾಡಬೇಕಪ್ಪ ಅಂತ ಹೇಳಿದ್ರೆ
ಅವು ಪ್ರಮುಖವಾಗಿ ಪ್ರತಿಯೊಂದು ಚುನಾವಣೆಯಲ್ಲೂ ಸಮೇತ ಭಾಗವಹಿಸಬೇಕಾಗುತ್ತೆ. ಸೊ ಅಂತಹ ಚುನಾವಣೆಯಲ್ಲಿ ಅಂತಹ ಸಮರ್ಥವಾದಂತಹ ಗೆಲ್ಲುವಂತಹ ಅಭ್ಯರ್ಥಿಯನ್ನ ನಿಲ್ಲಿಸಬೇಕಾಗುತ್ತೆ. ಸೊ ಹಂಗಾಗಿ ಈ ರಾಜಕೀಯ ಪಕ್ಷಗಳು ಸರ್ಕಾರವನ್ನ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಅವು ಕಡ್ಡಾಯವಾಗಿ ಚುನಾವಣೆಯಲ್ಲಿ ಭಾಗವಹಿಸಬೇಕಾಗುತ್ತೆ. ಆ ಚುನಾವಣೆಯಲ್ಲಿ ಬಹುಮತವನ್ನ ಪಡ್ಕೊಂಡು ತದನಂತರ ಅವು ಸರ್ಕಾರವನ್ನ ರಚನೆ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ರಾಜಕೀಯ ಪಕ್ಷಗಳು ಯಾವ ಒಂದು ಉದ್ದೇಶದಿಂದ ಅಥವಾ ಯಾವ ಒಂದು ಗುರಿಯನ್ನ ಇಟ್ಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾವಪ್ಪ ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ಹೆಂಗಾದ್ರೂ ಗೆದ್ದು ಅಧಿಕಾರವನ್ನ ಪಡಿಬೇಕು. ಆ ಅಧಿಕಾರವನ್ನ ಪಡಿಬೇಕು ಅಂತ ಹೇಳಿದ್ರೆ ಅವು ಪ್ರಮುಖವಾಗಿ ಪ್ರತಿಯೊಂದು ಚುನಾವಣೆಯಲ್ಲೂ ಭಾಗಿಯಾಗಲೇಬೇಕು ಅನ್ನುವಂಥದ್ದು. ಸೊ ಹಂಗಾಗಿ ಈ ರಾಜಕೀಯ ಪಕ್ಷಗಳ 4ನೇ ಕಾರ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ಚುನಾವಣೆಗಳಿಗೆ ಸ್ಪರ್ಧಿಸುವಂತದ್ದು ಅಂತೇಳಿ. ನೆಕ್ಸ್ಟ್ ಇಲ್ಲಿ ಈ ರಾಜಕೀಯ ಪಕ್ಷಗಳ 5ನೇ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರದ ರಚನೆ ಮತ್ತೆ ಅದರ ನಿರ್ವಹಣೆ ಅಂತಕ್ಕಂಥ. ಸೊ ಇಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷವೂ ಸಮೇತ ಚುನಾವಣಾ ಪ್ರಣಾಳಿಕೆಗಳ ಮೂಲಕ ಅಥವಾ ತನ್ನ ನಿರ್ದಿಷ್ಟ ಕಾರ್ಯಕ್ರಮಗಳ ಮೂಲಕ ಚುನಾವಣೆಯಲ್ಲಿ ಭಾಗವಹಿಸುತ್ತೆ. ಸೊ ಅಲ್ಲಿ ಮತದಾರರನ್ನ ತನ್ನತ್ತ ಆಕರ್ಷಣೆಗೊಳಪಡಿಸುತ್ತೆ. ಆ ಮೂಲಕ ಅತಿ ಹೆಚ್ಚು ಮತಗಳನ್ನ ಗಳಿಸಿ ತದನಂತರ ಅದು ಬಹುಮತವನ್ನು ಪಡ್ಕೊಂಡು ಸರ್ಕಾರವನ್ನ ರಚನೆ ಮಾಡುತ್ತೆ. ಹಾಗೆ ಸರ್ಕಾರವನ್ನ ರಚನೆ ಮಾಡಿದಂತಹ ರಾಜಕೀಯ ಪಕ್ಷ ತಾನು ಅಧಿಕಾರಕ್ಕೆ ಬಂದ ತದನಂತರ ರಾಷ್ಟ್ರೀಯ ಸಮಸ್ಯೆಗಳೇನೇನು, ಆ ಸಮಸ್ಯೆಗಳನ್ನ ಯಾವ ಯಾವ ಕಾರ್ಯಕ್ರಮಗಳ ಮೂಲಕ ಅಥವಾ ಯಾವ ಯಾವ ಧೋರಣೆಗಳನ್ನ ಅನುಸರಿಸೋದ್ರ ಮೂಲಕ ಅವುಗಳನ್ನ ಬಗೆಹರಿಸಬಹುದು. ಮತ್ತೆ ಚುನಾವಣೆಗಳ ಸಂದರ್ಭದಲ್ಲಿ ಮತದಾರರಿಗೆ ಕೆಲವಾರು ಆಶ್ವಾಸನೆಗಳನ್ನ ನೀಡಿರ್ತಾರೆ. ಸೊ ಆ ಆಶ್ವಾಸನೆಗಳನ್ನ ಈಡೇರಿಸತಕ್ಕಂತ ಕೆಲಸವನ್ನ ಪ್ರತಿಯೊಂದು ರಾಜಕೀಯ ಪಕ್ಷನೂ ಮಾಡುತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ರಾಜಕೀಯ ಪಕ್ಷಗಳ 5ನೇ ಕಾರ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ಏನು ಸರ್ಕಾರವನ್ನ ರಚನೆ ಮಾಡಿ ಅದನ್ನ ನಿರ್ವಹಣೆ ಮಾಡತಕ್ಕಂತ ಕೆಲಸವನ್ನ ಪ್ರತಿಯೊಂದು ರಾಜಕೀಯ ಪಕ್ಷನೂ ಮಾಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ ಈ ರಾಜಕೀಯ ಪಕ್ಷದ 6ನೇ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ವಿರೋಧ ಪಕ್ಷವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಅಂತಕ್ಕಂಥ. ಸೊ ಇಲ್ಲಿ ಚುನಾವಣೆಗಳಲ್ಲಿ ಯಾವ ಪಕ್ಷ ಅತಿ ಹೆಚ್ಚು ಜನಪ್ರಿಯತೆಯನ್ನ ಪಡ್ಕೊಂಡು ಮತವನ್ನ ಪಡ್ಕೊಂಡು ಆ ಮೂಲಕ ಬಹುಮತವನ್ನ ಪ್ರಾಪ್ತಿ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡಿದ್ರೆ ಸೊ ಉಳಿದಂತೆ ಇರತಕ್ಕಂತ ಪಕ್ಷಗಳು ಅಲ್ಪ ಮತವನ್ನ ಪಡೆದಿರ್ತಕ್ಕಂಥ ಪಕ್ಷಗಳು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸ್ತವೆ. ಸೊ ಇಂತಹ ವಿರೋಧ ಪಕ್ಷವನ್ನ ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ಕರೀತಾರೆ. ಸೊ ಯಾಕಪ್ಪ ಅಂತಂದ್ರೆ ಸರ್ಕಾರ ಸರಿದಾರಿಯಲ್ಲಿ ನಡೀತಾ ಇದೆಯೋ ಇಲ್ವೋ, ಸೊ ಒಂದ್ ವೇಳೆ ಸರ್ಕಾರ ಸರಿದಾರಿಯಲ್ಲಿ ನಡೀತಾ ಇಲ್ಲ ಅಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿ ಅದನ್ನ ಎಚ್ಚೆತ್ತಿಸ್ತಕ್ಕಂತ ಕೆಲಸವನ್ನ ವಿರೋಧ ಪಕ್ಷಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡ್ತವೆ. ಸೊ ಹಾಗಾಗಿ ಈ ವಿರೋಧ ಪಕ್ಷಗಳನ್ನ ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತೇಳಿ ಕರೀತಾರೆ. ಸೊ ಇಲ್ಲಿ ಸರ್ಕಾರದ ಧೋರಣೆಗಳೇನೇನು, ಅವು ಕರೆಕ್ಟ್ ಆಗಿ ಪ್ರಜೆಗಳಿಗೆ ಮುಟ್ತಿದಾವೋ ಇಲ್ವೋ, ಸರ್ಕಾರದ ಕಾರ್ಯಕ್ರಮಗಳೇನು, ಸೊ ಆ ಕಾರ್ಯಕ್ರಮಗಳು ಪ್ರಜೆಗಳಿಗೆ ಪೂರಕವಾಗಿದವೋ ಅಥವಾ ಮಾರಕವಾಗಿದವೋ, ಸೊ ಇಲ್ಲಿ ಸರ್ಕಾರ ಹೇಗೆಲ್ಲ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ, ಸೊ ಇವೆಲ್ಲ ವಿಷಯಗಳನ್ನ ಜನತೆಯ ಮುಂದೆ ಪ್ರಸ್ತಾಪವನ್ನ ಮಾಡ್ತಾ ಇರ್ತವೆ. ಸೊ ಒಂದ್ ವೇಳೆ ಆಡಳಿತಾರೂಢ ಪಕ್ಷ ಏನಾದ್ರೂ ಬಹುಮತವನ್ನ ಕಳೆದುಕೊಂಡು ಸರ್ಕಾರವನ್ನ ರಚನೆ ಮಾಡಿರ್ತಾರ, ಅದು ವಿಫಲವಾದ್ರೆ ಅಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷ ತಾನು ಬಹುಮತವನ್ನ ಪ್ರಾಪ್ತಿ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥ ಕೆಲಸವನ್ನ ಈ ವಿರೋಧ ಪಕ್ಷಗಳು ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಮಾಡೋದನ್ನ ನಾವಿಲ್ಲಿ ಕಾಣಬಹುದು. ಸೊ ಹಂಗಾಗಿ ಈ ರಾಜಕೀಯ ಪಕ್ಷದ 6ನೇ ಕಾರ್ಯ ಏನಪ್ಪಾ ಅಂತಂದ್ರೆ ವಿರೋಧ ಪಕ್ಷಗಳಾಗಿಯೂ ಸಮೇತ ಈ ರಾಜಕೀಯ ಪಕ್ಷಗಳು ಕಾರ್ಯನಿರ್ವಹಿಸ್ತವೆ ಅನ್ನುವಂಥದ್ದು. ಅಂತ ಹೇಳಿದ್ರೆ ಅತಿ ಹೆಚ್ಚು ಚುನಾವಣೆಯಲ್ಲಿ ಅತಿ ಹೆಚ್ಚು ಬಹುಮತವನ್ನ ಪಡೆದ ಪಕ್ಷ ಸರ್ಕಾರವನ್ನ ರಚನೆ ಮಾಡಿದ್ರೆ ಕಡಿಮೆ ಮತಗಳನ್ನ ಪಡೆದಿರ್ತಕ್ಕಂಥ ಪಕ್ಷಗಳು ವಿರೋಧ ಪಕ್ಷಗಳಾಗಿ ಕಾರ್ಯನಿರ್ವಹಿಸ್ತವೆ. ಹೀಗೆ ಅವು ಕಾರ್ಯವನ್ನ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನ ಸದಾ ಕಾಲನು ಅಬ್ಸರ್ವ್ ಮಾಡ್ತಾ ಇರ್ತವೆ. ಸೊ ಅವು ಏನೆಲ್ಲ ಕೆಲಸ ಕಾರ್ಯಗಳನ್ನ ನಡೆಸ್ತಾ ಇದಾವೆ, ಸೊ ಏನೇನೆಲ್ಲ ತಪ್ಪುಗಳನ್ನ ಮಾಡ್ತಾ ಇದಾವೆ, ಸೊ ಆ ತಪ್ಪುಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಜನತೆಯ ಮುಂದೆ ಅವುಗಳನ್ನು ಪ್ರಸ್ತಾಪಿಸ್ತವೆ. ಸೊ ಆ ಮೂಲಕವಾಗಿ ಒಂದ್ ವೇಳೆ ಏನು ಆಡಳಿತಾರೂಢ ಪಕ್ಷ ಸರ್ಕಾರವನ್ನ ಏನು ನಡೆಸುವಲ್ಲಿ ವಿಫಲವಾದ್ರೆ ಅಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ತಾವು ಬಹುಮತವನ್ನ ಪ್ರಾಪ್ತಿ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡ್ತವೆ. ಸೊ ಹಂಗಾಗಿ ಈ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳಾಗಿಯೂ ಸಮೇತ ಕಾರ್ಯವನ್ನ ನಿರ್ವಹಿಸ್ತವೆ ಅನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ ಈ ರಾಜಕೀಯ ಪಕ್ಷಗಳ 7ನೇ ಕಾರ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ರಜಾಭಿಪ್ರಾಯ ಅಥವಾ ಜನಾಭಿಪ್ರಾಯವನ್ನ ರೂಪಿಸುವುದು ಅಂತಕ್ಕಂಥ. ಸೊ ಇಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷವೂ ಸಮೇತ ಪ್ರಜಾಭಿಪ್ರಾಯವನ್ನ ಅಥವಾ ಜನಾಭಿಪ್ರಾಯವನ್ನ ಮೂಡಿಸುವಲ್ಲಿ ಅತ್ಯಂತ ಪ್ರಧಾನವಾದಂತಹ
ಪ್ರಮುಖವಾದಂತಹ ಪಾತ್ರವನ್ನ ಇದು ವಹಿಸೋದು. ಸೊ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ವೈವಿಧ್ಯಮಯ ಸಂಸ್ಕೃತಿಯನ್ನ ಒಳಗೊಂಡಿರ್ತಕ್ಕಂಥ ರಾಷ್ಟ್ರ. ಅದೇ ರೀತಿಯಾಗಿ ವೈವಿಧ್ಯಮಯ ಸಮಸ್ಯೆಗಳನ್ನು ಸಮೇತ ಒಳಗೊಂಡಿರ್ತಕ್ಕಂತಹ ರಾಷ್ಟ್ರ ಆಗಿದೆ ಅಂತಕ್ಕಂಥ. ಸೊ ಇಂತಹ ಸಮಸ್ಯೆಗಳು ನಮ್ಮ ಜನತೆಯ ಆರ್ಥಿಕ, ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ರಂಗದಲ್ಲಿ ಅಲ್ಲೋಲ ಕಲ್ಲೋಲಗಳನ್ನೇ ಸಮೇತ ಎಬ್ಬಿಸ್ಬಿಡ್ತಾವೆ. ಸೊ ಅಂತಹ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬೇಕು, ಸೊ ಆ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಪ್ರಜಾಭಿಪ್ರಾಯವನ್ನ ಅಥವಾ ಜನಾಭಿಪ್ರಾಯವನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ರಾಜಕೀಯ ಪಕ್ಷಗಳು ಮಾಡ್ತವೆ. ಆ ಮೂಲಕವಾಗಿ ಆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ರಾಜಕೀಯ ಪಕ್ಷಗಳು ಮಾಡ್ತವೆ. ಸೊ ಹಂಗಾಗಿ ಈ ರಾಜಕೀಯ ಪಕ್ಷಗಳ ಅತ್ಯಂತ ಪ್ರಮುಖವಾದಂತಹ ಮತ್ತೊಂದು ಕಾರ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ಜನಾಭಿಪ್ರಾಯವನ್ನ ಮೂಡಿಸ್ತಕ್ಕಂಥದ್ದು ಅನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ ಈ ರಾಜಕೀಯ ಪಕ್ಷಗಳ 8ನೇ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರ ಮತ್ತು ಜನತೆ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತವೆ ಅಂತಕ್ಕಂಥ. ಸೊ ಇಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷನ ಸಮೇತ ಸರ್ಕಾರದ ಧೋರಣೆಗಳು ಏನು ಅಂತಕ್ಕಂಥದ್ದನ್ನ ಪ್ರಜೆಗಳಿಗೆ ಮುಟ್ಟಿಸ್ತವೆ. ಸೊ ಅದಕ್ಕೆ ಪ್ರಜೆಗಳು ತಮ್ಮ ಏನೇನು ಪ್ರತಿಕ್ರಿಯೆಗಳನ್ನ ನೀಡಿದರೆ ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಮುಟ್ಟಿಸ್ತವೆ. ಸೊ ಈ ರೀತಿಯಾದಂತಹ ಕೆಲಸವನ್ನ ಪ್ರತಿಯೊಂದು ರಾಜಕೀಯ ಪಕ್ಷವು ಸಮೇತ ಮಾಡ್ತವೆ ಅಂತಕ್ಕಂಥ. ಅಂತ ಹೇಳಿದ್ರೆ ಆ ರಾಜಕೀಯ ಪಕ್ಷದಲ್ಲಿರ್ತಕ್ಕಂತಹ ಹಲವಾರು ನಾಯಕರುಗಳು ಸರ್ಕಾರದ ಕಾರ್ಯಕ್ರಮಗಳು, ಧೋರಣೆಗಳ ಬಗ್ಗೆ ಪ್ರಜೆಗಳಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸ್ತವೆ. ಸೊ ಆಗ ಅದೇ ಸಂದರ್ಭದಲ್ಲಿ ಪ್ರಜೆಗಳು ಆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದ ಪ್ರತಿಕ್ರಿಯೆಗಳನ್ನ ನೀಡಿದ್ದಾರೆ ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಮುಟ್ಟಿಸ್ತವೆ. ಸೊ ಇದ್ರ ಜೊತೆಗೆ ಜನರ ಸಮಸ್ಯೆಗಳೇನೇನು, ಆ ಸಮಸ್ಯೆಗಳನ್ನ ಹೇಗೆ ಸರ್ಕಾರಕ್ಕೆ ಮುಟ್ಟಿಸಬೇಕು, ಸರ್ಕಾರದಿಂದ ಹೇಗೆ ಪರಿಹಾರವನ್ನ ಜನತೆಗೆ ಒದಗಿಸಿಕೊಡಬೇಕು. ಸೊ ಈ ಮೂಲಕವಾಗಿ ಆ ರಾಜಕೀಯ ಪಕ್ಷಗಳು ಮತದಾರರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅಂತಕ್ಕಂಥ ಕೆಲಸವನ್ನ ಅವು ಮಾಡ್ತಾವೆ. ಸೊ ಹಂಗಾಗಿ ಈ ರಾಜಕೀಯ ಪಕ್ಷಗಳು ಸರ್ಕಾರ ಮತ್ತೆ ಜನತೆ, ಸೊ ಇವರಿಬ್ಬರ ನಡುವೆ ಸೇತುವೆಯೋಪಾದಿಯಲ್ಲಿ ಅವು ಕಾರ್ಯವನ್ನ ನಿರ್ವಹಿಸ್ತವೆ ಅನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ ಈ ರಾಜಕೀಯ ಪಕ್ಷಗಳ 8ನೇ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಸಾರ್ವಜನಿಕ ಹಿತಾಸಕ್ತಿಯನ್ನ ರಕ್ಷಣೆ ಮಾಡ್ತವೆ ಅಂತಕ್ಕಂಥ. ಸೊ ಇಲ್ಲಿ ಈ ರಾಜಕೀಯ ಪಕ್ಷಗಳು ಚುನಾವಣೆಗಳ ಸಂದರ್ಭದಲ್ಲಿ ಭಾರತದಲ್ಲಿರ್ತಕ್ಕಂಥ ಹಲವಾರು ಧರ್ಮ, ಜಾತಿ, ಬುಡಕಟ್ಟು, ಜನಾಂಗ, ಸೊ ಎಲ್ಲ ಜನರನ್ನ ಒಟ್ಟುಗೂಡಿಸೋದ್ರ ಮೂಲಕ ಚುನಾವಣೆಯಲ್ಲಿ ಮತವನ್ನ ಹೆಚ್ಚಿಸ್ತವೆ. ಆ ಮತವನ್ನ ಯಾಚಿಸೋದ್ರ ಮೂಲಕ ಆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಲ್ಲಿ ಗೆದ್ದ ತದನಂತರ ಸರ್ಕಾರವನ್ನ ರಚನೆ ಮಾಡ್ತವೆ. ಸೊ ಈಗ ಸರ್ಕಾರವನ್ನ ರಚನೆ ಮಾಡಿದ್ರೆ ಅಷ್ಟೇ ಸಾಲಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಆ ಎಲ್ಲ ಜಾತಿ, ಧರ್ಮ, ಬುಡಕಟ್ಟು, ಜನಾಂಗ, ಸೊ ಎಲ್ಲಾ ಸೇರಿರ್ತಕ್ಕಂತಹ ಜನತೆಯ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತವೆ. ಸೊ ಯಾಕಪ್ಪ ಅಂತಂದ್ರೆ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಮತ್ತೆ ನಾನೇ ಚುನಾವಣೆಗೆ ಸ್ಪರ್ಧಿಸಿ ಗೆಲ್ಲಬೇಕು, ಆ ಮೂಲಕ ರಾಜಕೀಯ ಅಧಿಕಾರವನ್ನ ಪಡಿಬೇಕು. ಸೊ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಅವು ಸೊ ಬೇರೆ ಬೇರೆ ಧರ್ಮ, ಜಾತಿ, ಬುಡಕಟ್ಟು, ಜನಾಂಗ, ಸೊ ಈ ಎಲ್ಲದಕ್ಕೂ ಸೇರಿರ್ತಕ್ಕಂತಹ ಜನರ ಹಿತಾಸಕ್ತಿಗಳನ್ನ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಸಾರ್ವಜನಿಕರ ಹಿತಾಸಕ್ತಿಯನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಪ್ರತಿಯೊಂದು ರಾಜಕೀಯ ಪಕ್ಷವು ಮಾಡ್ತವೆ ಅನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ ರಾಜಕೀಯ ಪಕ್ಷದ 10ನೇ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ ಅಂತಕ್ಕಂಥ. ಸೊ ಇಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷ ಸಮೇತ ನಮ್ಮ ರಾಷ್ಟ್ರ ಗಂಡಾಂತರ ಪರಿಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವೆಲ್ಲವೂ ಸಮೇತ ತಮ್ಮ ಪಕ್ಷ ಭೇದವನ್ನ ಮರೀತವೆ. ಆ ಮೂಲಕ ನಮ್ಮ ರಾಷ್ಟ್ರದ ಹಿತಾಸಕ್ತಿಗಾಗಿ ಅವು ದನಿ ಎತ್ತುತ್ತವೆ ಅನ್ನುವಂಥದ್ದು. ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರಕ್ಕೆ ಹೊರಗಿನ ರಾಷ್ಟ್ರದಿಂದ ಏನಾದ್ರೂ ಸಮಸ್ಯೆಗಳಾದಾಗ ಅಥವಾ ನಮ್ಮ ರಾಷ್ಟ್ರದ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸೊ ಅಂತಹ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟುಗೂಡ್ತವೆ. ಸೊ ಆ ಮೂಲಕ ಪಕ್ಷ ಭೇದವನ್ನು ಬದಿಗೊತ್ತಿ ನಮ್ಮ ರಾಷ್ಟ್ರದ ರಾಷ್ಟ್ರೀಯ ಹಿತಾಸಕ್ತಿಯನ್ನ ರಕ್ಷಿಸಲಿಕ್ಕೆ ಅವು ಹೋರಾಟವನ್ನ ನಡೆಸ್ತವೆ. ಸೊ ಉದಾಹರಣೆಗೆ ನಾವು ನೋಡೋದಾದ್ರೆ 1998ರಲ್ಲಿ ಏನು ಕಾರ್ಗಿಲ್ ಯುದ್ಧ ನಡೆಯುತ್ತಲ್ಲ, ಸೊ ಆ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ನಮ್ಮ ಭಾರತದಲ್ಲಿದ್ದಂತಹ ಎಲ್ಲ ರಾಜಕೀಯ ಪಕ್ಷಗಳು ದನಿ ಎತ್ತಿದ್ದನ್ನ ನಾವಿಲ್ಲಿ ಗುರುತಿಸಬಹುದು. ಸೊ ಹಾಗಾಗಿ ಇಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷನೂ ಸಮೇತ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಕಾಪಾಡತಕ್ಕಂಥ ಕೆಲಸವನ್ನ ಅಥವಾ ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಇಷ್ಟೆಲ್ಲಾ ಕೆಲಸ ಕಾರ್ಯಗಳನ್ನ ನಮ್ಮ ಭಾರತದಲ್ಲಿ ರಾಜಕೀಯ ಪಕ್ಷಗಳು ನಿರ್ವಹಿಸೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ಇಲ್ಲಿ ನೆಕ್ಸ್ಟ್ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಕೊನೆಯ ಅಂಶ ಯಾವ್ದಪ್ಪ ಅಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ನುವಂಥದ್ದು. ಸೊ ಈ ಪಕ್ಷಾಂತರವನ್ನ ಆಂಗ್ಲ ಭಾಷೆಯಲ್ಲಿ ಫ್ಲೋರ್ ಕ್ರಾಸಿಂಗ್, ಕಾರ್ಪೆಟ್ ಕ್ರಾಸಿಂಗ್ ಮತ್ತೆ ಡಿಫೆಕ್ಷನ್ ಅಂತ ಹೇಳಿ ಕರೀತಾರೆ.
ಸೊ ಈ ಫ್ಲೋರ್ ಕ್ರಾಸಿಂಗ್ ಅನ್ನ ಇಂಗ್ಲೆಂಡ್ ನಲ್ಲಿ ಇದನ್ನ ಕರೆದ್ರೆ ಕಾರ್ಪೆಟ್ ಕ್ರಾಸಿಂಗ್ ಅಂತೇಳಿ ನೈಜೀರಿಯಾದಲ್ಲಿ ಕರೀತಾರೆ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಡಿಫೆಕ್ಷನ್ ಅಂತೇಳಿ ಈ ಪಕ್ಷಾಂತರಕ್ಕೆ ಕರೆಯೋದನ್ನ ನಾವಿಲ್ಲಿ ಗುರುತಿಸಬಹುದು. ಸೊ ಇಲ್ಲಿ ಹಾಗಾದ್ರೆ ಏನಪ್ಪಾ ಈ ಪಕ್ಷಾಂತರ ಅಂತೇಳಿ ನಾವು ನೋಡೋದಾದ್ರೆ, ಇಲ್ಲಿ ಶಾಸನ ಸಭೆಯ ಸದಸ್ಯರು ತಾವು ಆಯ್ಕೆಯಾಗಿ ಬಂದಂತಹ ಪಕ್ಷವನ್ನ ಬಿಟ್ಟು ಬೇರೊಂದು ಪಕ್ಷವನ್ನ ಸೇರ್ತಕ್ಕಂಥದ್ದು ಅಥವಾ ಹೋಗ್ತಕ್ಕಂಥದ್ದನ್ನೇ ಇಲ್ಲಿ ಪಕ್ಷಾಂತರ ಅಂತೇಳಿ ಕರಿತೀವಿ. ಸೊ ಇದು ನಿಮ್ಗೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಬಹಳ ಇಂಪಾರ್ಟೆಂಟ್. ಪಕ್ಷಾಂತರ ಎಂದರೆ ಏನು ಅಂತೇಳಿ ಕೇಳಬಹುದು. ಸೊ ಏನು, ಶಾಸನ ಸಭೆಯ ಸದಸ್ಯರು ತಾವು ಆಯ್ಕೆಯಾಗಿ ಬಂದಂತಹ ಪಕ್ಷವನ್ನ ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದು ಅಥವಾ ಸೇರುವುದನ್ನೇ ಪಕ್ಷಾಂತರ ಅಂತೇಳಿ ಕರಿತೀವಿ ಅಂತಕ್ಕಂಥ. ಸೊ ಹಾಗಾದ್ರೆ ಏನಪ್ಪಾ ಈ ಪಕ್ಷಾಂತರಕ್ಕೆ ಕಾರಣಗಳು ಏನು ಅಂತೇಳಿ ನಾವು ನೋಡೋದಾದ್ರೆ, ಪ್ರಮುಖವಾಗಿ ಗುಂಪುಗಾರಿಕೆ ಅಂತಕ್ಕಂಥದ್ದು, ಆಂತರಿಕ ಕಚ್ಚಾಟ ಅಂತಕ್ಕಂಥದ್ದು, ಮತ್ತೆ ವೈಯಕ್ತಿಕ ಪ್ರತಿಷ್ಠೆ ಅಂತಕ್ಕಂಥದ್ದು, ಮತ್ತೆ ಅಧಿಕಾರ ಮತ್ತೆ ಹಣದ ಆಮಿಷ ಅಂತಕ್ಕಂಥದ್ದು. ಸೊ ಇಂತಹ ಎಲ್ಲ ಕಾರಣಗಳಿಂದ ಇಂತಹ ಪಕ್ಷಾಂತರಗಳಾಗೋದನ್ನ ನಾವಿಲ್ಲಿ ಗುರುತಿಸಬಹುದು. ಸೊ ಅಂತ ಹೇಳಿದ್ರೆ, ಸೊ ಇದೇ ರಾಜಕೀಯ ನಾಯಕರು ತಮ್ಮಲ್ಲೇ ಗುಂಪುಗಾರಿಕೆಯನ್ನ ಮಾಡ್ಕೊಳ್ಳೋದ್ರ ಮೂಲಕ ತಮ್ಮ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗ್ತಾರೆ. ಸೊ ಇಲ್ಲಿ ತಮ್ಮ ಪಕ್ಷದಲ್ಲಿದ್ದಂತಹ ಆಂತರಿಕ ಕಚ್ಚಾಟಗಳಿಂದ ಹೊರಬರ್ಲಿಕ್ಕೆ ಅವರು ತಮ್ಮ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗ್ತಾರೆ. ಸೊ ಅಥವಾ ತಾವು ಆಯ್ಕೆಯಾಗಿ ಬಂದಿರತಕ್ಕಂಥ ರಾಜಕೀಯ ಪಕ್ಷಗಳಿಗೆ ಪಕ್ಷದಲ್ಲಿ ತನಗೆ ಉನ್ನತವಾದಂತಹ ಸ್ಥಾನಮಾನಗಳು ದೊರಕ್ತಾ ಇಲ್ಲ. ಸೊ ಅಂತಹ ಸಂದರ್ಭದಲ್ಲಿ ತನ್ನ ವೈಯಕ್ತಿಕ ಪ್ರತಿಷ್ಠೆಯನ್ನ ಕಾಪಾಡತಕ್ಕಂಥ ಬೇರೆ ಯಾವ್ದಾದ್ರು ರಾಜಕೀಯ ಪಕ್ಷ ಇದ್ರೆ ಅದಕ್ಕೆ ಸೇರ್ತಾರೆ ಅಥವಾ ಅದಕ್ಕೆ ಹೋಗ್ತಾರೆ. ಸೊ ಅಥವಾ ಬೇರೆ ಯಾವ್ದಾದ್ರು ಪಕ್ಷದಲ್ಲಿ ನನಗೆ ಹೆಚ್ಚಿನ ರೀತಿಯಾದಂತಹ ಹಣ ಏನಾದ್ರು ದೊರಕುತ್ತೋ ಅಥವಾ ಅಧಿಕಾರ ಏನಾದ್ರು ದೊರಕುತ್ತೋ, ಸೊ ಅಂತಹ ಆಮಿಷಗಳು ಇರೋದ್ರಿಂದ ಸೊ ಇಲ್ಲಿ ತಾವು ಶಾಸನ ಸಭೆಯ ಸದಸ್ಯರು ತಮ್ಮ ಪಕ್ಷವನ್ನ ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಈ ಪಕ್ಷಾಂತರ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಒಂದು ದೊಡ್ಡ ಪಿಡುಗಾಗಿ ಪರಿಣಮಿಸಿದ್ದನ್ನ ನಾವಿಲ್ಲಿ ಗುರುತಿಸಬಹುದು. ಸೊ ನಮ್ಮ ಭಾರತ ಯಾವತ್ತು ಸ್ವಾತಂತ್ರ್ಯ ಪಡ್ಕೊಂಡು ಚುನಾವಣೆಗಳು ಜರುಗಿ ಅಲ್ಲಿ ಸರ್ಕಾರಗಳ ರಚನೆ ಆಗುವ ಅಲ್ಲಿಂದಲೂ ಸಮೇತ ಈ ಪಕ್ಷಾಂತರ ಅಂತಕ್ಕಂಥದ್ದು ನಮ್ಮ ಭಾರತಕ್ಕೆ ಒಂದು ಪಿಡುಗಾಗಿ ಪರಿಣಮಿಸಿದ್ದನ್ನ ನಾವಿಲ್ಲಿ ಗುರುತಿಸಬಹುದು. ಸೊ ಇಂತಹ ಪಕ್ಷಾಂತರದಿಂದ ಹಲವಾರು ಕೆಟ್ಟ ಪರಿಣಾಮಗಳು ಸಮೇತ ಆಗ್ತವೆ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಭ್ರಷ್ಟಾಚಾರ ಅಂತಕ್ಕಂಥದ್ದು, ಸೊ ಮತ್ತೆ ಈ ರಾಜಕೀಯ ಅಸ್ಥಿರತೆ ಅಂತಕ್ಕಂಥದ್ದು, ಪದೇ ಪದೇ ಸರ್ಕಾರಗಳು ಉರುಳ್ತಕ್ಕಂಥದ್ದು, ಸೊ ಇಲ್ಲಿ ರಾಜಕೀಯ ಮೌಲ್ಯಗಳು ಕುಸಿತಕ್ಕಂಥದ್ದು. ಸೊ ಇಂತಹ ಹಲವಾರು ಕೆಟ್ಟ ಪರಿಣಾಮಗಳಿಗೆ ನಮ್ಮ ಭಾರತದಲ್ಲಿ ಈ ಪಕ್ಷಾಂತರ ಪದ್ಧತಿ ಅಂತಕ್ಕಂಥದ್ದು ಕಾರಣ ಆಗಿದ್ದನ್ನು ನಾವಿಲ್ಲಿ ಗುರುತಿಸ್ತಾ ಹೋಗ್ಬೋದು. ಸೊ ಹಾಗಾಗಿ ಇಲ್ಲಿ ನಾವು ಭಾರತದಲ್ಲಿ 1960, 70 ಮತ್ತು 80ರ ದಶಕದಲ್ಲಿ ಈ ಪಕ್ಷಾಂತರ ಅಂತಕ್ಕಂಥದ್ದು ಅತಿ ದೊಡ್ಡ ಪಿಡುಗಾಗಿ ಪರಿಣಮಿಸಿದ್ದನ್ನು ನಾವಿಲ್ಲಿ ಗುರುತಿಸ್ತಾ ಹೋಗ್ಬೋದು. ಸೊ ಇಲ್ಲಿ ಈ ಪಕ್ಷಾಂತರದ ಗಂಭೀರತೆಯನ್ನ ಅರಿತಿದ್ದಂತಹ ಅಂದಿನ ಭಾರತದ ಪ್ರಧಾನಿಯಾಗಿದ್ದಂತಹ ಶ್ರೀ ರಾಜೀವ್ ಗಾಂಧಿ ಏನ್ ಮಾಡ್ತಾರೆ, 1985 ಏಪ್ರಿಲ್ 1ರಂದು ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಸೊ ಆ ಮೂಲಕವಾಗಿ ಈ ಪಕ್ಷಾಂತರದ ಪಿಡುಗು ಕಡಿಮೆಯಾಗಿದ್ದನ್ನು ನಾವಿಲ್ಲಿ ಗುರುತಿಸಬಹುದು. ಸೊ ಹಾಗಾದ್ರೆ ಏನಪ್ಪಾ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತೇಳಿ ನಾವು ನೋಡೋದಾದ್ರೆ, ಶಾಸನ ಸಭೆಯ ಸದಸ್ಯರು ಚುನಾವಣೆಯಲ್ಲಿ ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದನ್ನು ನಿರ್ಬಂಧಿಸಲು ಅಥವಾ ನಿಯಂತ್ರಿಸಲು ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಕಾಯ್ದೆಯನ್ನೇ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಹೇಳಿ ಕರಿತೀವಿ ಅನ್ನುವುದು. ಏನು, ಶಾಸನ ಸಭೆಯ ಸದಸ್ಯರು ತಾವು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷವನ್ನು ಸೇರ್ತಕ್ಕಂಥದ್ದನ್ನ ನಿಷೇಧ ಮಾಡಲಿಕ್ಕೆ ಅಥವಾ ನಿರ್ಬಂಧಿಸಲಿಕ್ಕೆ ಅಸ್ತಿತ್ವಕ್ಕೆ ತಂದಿರತಕ್ಕಂಥ ಕಾಯ್ದೆಯನ್ನೇ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತೇಳಿ ಕರಿತೀವಿ. ಸೊ ಒಂದ್ ವೇಳೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದ ತದನಂತರದ ದಿನಮಾನಗಳಲ್ಲಿ ಯಾವ್ದಾದ್ರು ಒಬ್ಬ ಸದಸ್ಯ ಈ ರೀತಿಯಾಗಿ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವನು ತನ್ನ ಶಾಸನ ಸಭೆಯ ಸದಸ್ಯತ್ವವನ್ನ ಕಳೆದುಕೊಳ್ತಾನೆ. ಸೊ ಹಂಗಾಗಿ ಇವತ್ತಿನ ದಿನಮಾನಗಳಲ್ಲಿ ಇಂತಹ ಪಕ್ಷಾಂತರದ ಪಿಡುಗು ಅಂತಕ್ಕಂಥದ್ದು ಕಡಿಮೆಯಾಗಿರೋದನ್ನ ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು. ಹಾಗಾದ್ರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಯಾವೆಲ್ಲ ಮುಖ್ಯಾಂಶಗಳನ್ನ ಒಳಗೊಂಡಿದೆ ಅಂತೇಳಿ ನಾವು ಒಂದೊಂದಾಗಿ ನೋಡೋದಾದ್ರೆ, ಇಲ್ಲಿ ಮೊದಲನೇ ಅಂಶ ಏನಪ್ಪಾ ಅಂತೇಳಿ ನೋಡೋದಾದ್ರೆ, ಕೇಂದ್ರ ಸಂಸತ್ತಿನ ಸದಸ್ಯರು ಅಥವಾ ರಾಜ್ಯ ಶಾಸಕಾಂಗ ಸಭಾ ಸದಸ್ಯರು
ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಸ್ವ ಇಚ್ಛೆಯಿಂದ ತ್ಯಜಿಸಿದರೆ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ ಅಂತ ಹೇಳಿದ್ರೆ ಕೇಂದ್ರ ಶಾಸಕಾಂಗ ಆಗಿರ್ಬೋದು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರ್ಬೋದು, ಇವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನ ಸ್ವ ಇಚ್ಛೆಯಿಂದ ತ್ಯಜಿಸಿದ್ರೂ ಸಮೇತ ಈ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಅನುಗುಣವಾಗಿ ಅವರು ತಮ್ಮ ಸದಸ್ಯತ್ವವನ್ನ ಕಳೆದುಕೊಳ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಎರಡನೇ ಅಂಶ ಏನಪ್ಪಾ ಅಂತಂದ್ರೆ, ಸದನದಲ್ಲಿ ಮತದಾನ ನಡೆಯುವಾಗ ತಮ್ಮ ಪಕ್ಷದ ವಿಪ್ ಅನ್ನು ಉಲ್ಲಂಘಿಸಿ ಮತ ಚಲಾಯಿಸಿದಾಗ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ ಅಂತ ಹೇಳಿದ್ರೆ, ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ತನ್ನ ಪಕ್ಷದ ನಿಯಮಗಳನ್ನ ಮೀರಿ ಆ ಒಬ್ಬ ಸದಸ್ಯ ತಾನು ಏನಾದ್ರೂ ಮತವನ್ನ ಚಲಾಯಿಸಿದ್ರೆ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಅಥವಾ ಆ ಸದಸ್ಯ ತನ್ನ ಸದಸ್ಯತ್ವವನ್ನ ಕಳೆದುಕೊಳ್ತಾನೆ ಅನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ ಈ ಮೂರನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಅಧಿವೇಶನದ ಸಮಯದಲ್ಲಿ ಶಾಸನ ಸಭಾ ಸದಸ್ಯರು ತಮ್ಮ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಮತ ಚಲಾಯಿಸಿದರೆ ಅಂತಹ ಸದಸ್ಯರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ ಅಂತ ಹೇಳಿದ್ರೆ, ಒಂದು ಶಾಸನ ಸಭೆಯ ಅಧಿವೇಶನ ನಡೀತಾ ಇದೆ, ಅಂತಹ ಸಂದರ್ಭದಲ್ಲಿ ಆ ಪಕ್ಷದ ಅನುಮತಿಯನ್ನ ಪಡೆಯದೆ ಅಂತ ಹೇಳಿದ್ರೆ ಮತವನ್ನ ಹಾಕಬೇಕು ಅಂತ ಹೇಳಿದ್ರೆ ಆ ಒಬ್ಬ ಸದಸ್ಯ ಮುಂಚೆನೆ ತನ್ನ ಪಕ್ಷದಿಂದ ಅನುಮತಿಯನ್ನ ಪಡೆದಿರಬೇಕು. ಸೊ ಅಂತ ಅನುಮತಿಯನ್ನ ಪಡೆಯದೆ ಏನಾದ್ರೂ ಆ ಸದಸ್ಯ ಮತವನ್ನ ಚಲಾಯಿಸಿದ್ರೆ ಅಂತಹ ಸಂದರ್ಭದಲ್ಲಿ ಸಮೇತ ಈ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಅನುಗುಣವಾಗಿ ಅವನು ತನ್ನ ಸದಸ್ಯತ್ವವನ್ನ ಕಳೆದುಕೊಳ್ತಾನೆ ಅಂತಕ್ಕಂಥದ್ದು. ನೆಕ್ಸ್ಟ್ ನಾಲ್ಕನೇದೇನಪ್ಪಾ ಅಂತಂದ್ರೆ, ಕೇಂದ್ರ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗಕ್ಕೆ ನಾಮಕರಣಗೊಂಡ ಸದಸ್ಯರು ನಾಮಕರಣಗೊಂಡ ದಿನಾಂಕದಿಂದ 6 ತಿಂಗಳ ನಂತರ ಬೇರೆ ಪಕ್ಷವನ್ನು ಸೇರಿದರೆ ಆಗ ಅವರು ತಮ್ಮ ಸದಸ್ಯತ್ವವನ್ನ ಕಳೆದುಕೊಳ್ಳುತ್ತಾರೆ ಅಂತ ಹೇಳಿದ್ರೆ, ಕೇಂದ್ರ ಶಾಸಕಾಂಗ ಅಥವಾ ರಾಜ್ಯ ಶಾಸಕಾಂಗ ಸೊ ಅದಕ್ಕೆ ನಾಮ ನಿರ್ದೇಶನಗೊಂಡಿರ್ತಕ್ಕಂಥ ಸದಸ್ಯರು ಅಂತ ಹೇಳಿದ್ರೆ ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರನ್ನ ಹೊರತುಪಡಿಸಿ ನಾಮ ನಿರ್ದೇಶನಗೊಂಡಿರ್ತಾರಲ್ಲ ಅಂತಹ ಸದಸ್ಯರು ತಾವು ಆಯ್ಕೆಯಾಗಿ ಬಂದ 6 ತಿಂಗಳ ನಂತರ ಏನಾದ್ರೂ ಆ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋದ್ರೆ ಅಂತಹ ಸಂದರ್ಭದಲ್ಲಿ ಅವರು ತಮ್ಮ ಸದಸ್ಯತ್ವವನ್ನ ಕಳೆದುಕೊಳ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ 5ನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಪಕ್ಷದ 1/3 ಹೆಚ್ಚಿನ ಸದಸ್ಯರು ಪಕ್ಷವನ್ನು ತ್ಯಜಿಸಿದರೂ ಸಹ ಅದು ಪಕ್ಷಾಂತರವೆಂದು ಪರಿಗಣಿತವಾಗುತ್ತದೆ ಅಂತಕ್ಕಂಥದ್ದು. ಅಂತ ಹೇಳಿದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷದ ಕಾಲು ಭಾಗಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ 33% ಜಾಸ್ತಿ ಸದಸ್ಯರು ತಮ್ಮ ಪಕ್ಷವನ್ನ ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋದ್ರೆ ಅದು ಸಮೇತ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯ ವ್ಯಾಪ್ತಿಗೆ ಒಳಪಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ 6ನೇ ಅಂಶ ಏನಪ್ಪಾ ಅಂತಂದ್ರೆ, ಈ ಕಾಯ್ದೆಯ ಅನ್ವಯ ಅನರ್ಹಗೊಂಡ ವ್ಯಕ್ತಿಗಳು ಮಂತ್ರಿ ಪದವಿ ಅಥವಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನು ಒಪ್ಪಿಕೊಳ್ಳುವಂತಿಲ್ಲ ಅಂತಕ್ಕಂಥದ್ದು. ಅಂತ ಹೇಳಿದ್ರೆ ಈ ಕಾಯ್ದೆಗೆ ಅನುಗುಣವಾಗಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ಸದಸ್ಯ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡ್ರೆ ಅಂತಹ ಸದಸ್ಯ ಪುನಃ ಮಂತ್ರಿ ಪದವಿಯನ್ನು ಒಪ್ಪಿಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಅದೇ ರೀತಿಯಾಗಿ ಆ ಸದಸ್ಯ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆ ಅಂತ ಹೇಳಿದ್ರೆ ಸರ್ಕಾರಿ ಹುದ್ದೆಯನ್ನು ಹೊಂದಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ 7ನೇ ಅಂಶ ಯಾವ್ದಪ್ಪ ಅಂತ ಹೇಳಿದ್ರೆ, ಪಕ್ಷಾಂತರ ನಿಷೇಧ ಕಾಯ್ದೆಯು ಮಂತ್ರಿ ಮಂಡಲದ ಗಾತ್ರವನ್ನ ಇದು ನಿರ್ಧರಿಸುತ್ತೆ ಅಂತಕ್ಕಂಥದ್ದು. ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಮಂತ್ರಿ ಮಂಡಲದ ಗಾತ್ರದ ತನ್ನ ಸದಸ್ಯರ 15% ಅಷ್ಟು ಸದಸ್ಯರನ್ನು ಮೀರಿರುವಂತಿಲ್ಲ ಅಂತಕ್ಕಂಥದ್ದು. ಅಂತ ಹೇಳಿದ್ರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಏನ್ ಮಾಡುತ್ತೆ, ಸಚಿವ ಸಂಪುಟದ ಗಾತ್ರವನ್ನ ನಿರ್ಧಾರ ಮಾಡೋದು ಅಂತ ಹೇಳಿದ್ರೆ ಮಂತ್ರಿ ಮಂಡಲದ ಗಾತ್ರ. ಸೊ ಅದು ಎಷ್ಟಿರ್ಬೇಕು ಅಂತ ಹೇಳಿದ್ರೆ ಆ ಎಷ್ಟು ಮಂತ್ರಿ ಮಂಡಲದ ಸದಸ್ಯರು ಇರ್ತಾರಲ್ಲ ಆ ಮಂತ್ರಿ ಮಂಡಲದ ಸದಸ್ಯರ 15% ಅಷ್ಟು ಮಾತ್ರ ಇರಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ 8ನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ಕಾಯ್ದೆಯನ್ವಯ ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರ ಸಭೆಯ ಸಭಾಪತಿಗಳಿಗಿರುತ್ತೆ ಅನ್ನುವಂಥದ್ದು. ಅಂತ ಹೇಳಿದ್ರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಯಾವುದಾದ್ರೂ ಒಬ್ಬ ಸದಸ್ಯನನ್ನ ಈ ಸದಸ್ಯತ್ವವನ್ನ ರದ್ದುಪಡಿಸಬೇಕು ಅಂತ ಹೇಳಿದ್ರೆ ಅಂತಹ ಒಂದು ಅಧಿಕಾರ ಯಾರಿಗಿರುತ್ತಪ್ಪ ಅಂತ ಹೇಳಿದ್ರೆ ಸದನದ ಸಭಾಪತಿಗಳಿಗೆ ಅಥವಾ ಸಭಾಧ್ಯಕ್ಷರಿಗೆ ಇರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ 9ನೇ ಅಂಶ ಯಾವ್ದಪ್ಪ ಅಂತ ಹೇಳಿದ್ರೆ,
ಈ ಕಾಯ್ದೆಯನ್ನು ಜಾರಿಗೆ ತರಲು ನಿಯಮಾವಳಿಗಳನ್ನು ರೂಪಿಸುವ ಅಧಿಕಾರ ಶಾಸನ ಸಭೆಗಳ ಅಧ್ಯಕ್ಷರಿಗಿರುತ್ತದೆ ಅಂತಕ್ಕಂಥ ಅಂತ ಹೇಳಿದ್ರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರತಕ್ಕಂತ ನಿಯಮಾವಳಿಗಳನ್ನ ರೂಪಿಸ್ತಕ್ಕಂತ ಸಂಪೂರ್ಣವಾದಂತ ಅಧಿಕಾರ ಶಾಸನ ಸಭೆಯ ಸಭಾಪತಿಗಳಿಗೆ ಅಥವಾ ಅಧ್ಯಕ್ಷರಿಗೆ ಇರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಕೆಲವು ವಿಶೇಷ ನಿಯಮಗಳಿದಾವೆ. ಸೊ ಅಂತ ವಿಶೇಷ ನಿಯಮಗಳು ಯಾವ್ಯಾವಪ್ಪ ಅಂತೇಳಿ ನಾವು ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಒಂದನೇದು, ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ವಿಲೀನವಾದರೆ ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯು ಅನ್ವಯವಾಗುವುದಿಲ್ಲ. ಸೊ ಅಂತ ಹೇಳಿದ್ರೆ ಒಂದು ಪಕ್ಷ ಸಂಪೂರ್ಣವಾಗಿ ಅದರ ಎಲ್ಲ ಸದಸ್ಯರು ಬೇರೊಂದು ಪಕ್ಷಕ್ಕೆ ಸಂಪೂರ್ಣವಾಗಿ ಎಲ್ಲರೂ ಇನ್ನೊಂದು ಪಕ್ಷವನ್ನ ಸೇರಿದ್ರೆ, ಸೊ ಅಂತಹ ಸಂದರ್ಭದಲ್ಲಿ ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಆ ಎಲ್ಲ ಸದಸ್ಯರ ಸದಸ್ಯತ್ವವನ್ನು ರದ್ದುಪಡಿಸ್ತಕ್ಕಂಥ ಅಧಿಕಾರ ಇಲ್ಲಿ ಶಾಸನ ಸಭೆಯ ಅಧ್ಯಕ್ಷರಿಗಾಗ್ಲಿ ಅಥವಾ ಸಭಾಧ್ಯಕ್ಷರಿಗಾಗ್ಲಿ ಇರೋದಿಲ್ಲ ಅಂತಕ್ಕಂಥ. ಸೊ ಅಂತಹ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಒಂದು ಪಕ್ಷ ಸಂಪೂರ್ಣವಾಗಿ ಬೇರೊಂದು ಪಕ್ಷಕ್ಕೆ ಅಥವಾ ಬೇರೊಂದು ಪಕ್ಷದ ಜೊತೆ ವಿಲೀನವಾದ, ಸೊ ಅಂತಹ ಸಂದರ್ಭದಲ್ಲಿ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಸ್ಪೀಕರ್ ಮತ್ತು ಉಪಸಭಾಪತಿಯವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷದ ಪರ ಮತ ಚಲಾಯಿಸಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಇವರಿಗೆ ಅನ್ವಯವಾಗುವುದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಈ ರೀತಿಯಾಗಿ ಸಭಾಪತಿಯಾಗಿ ಅಥವಾ ಸಭೆಯ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸತಕ್ಕಂತ ಸಂದರ್ಭದಲ್ಲಿ ಅವರು ಯಾವುದೇ ಪಕ್ಷದಿಂದ ಆಯ್ಕೆಯಾಗಿ ಬಂದಿರಬಹುದು, ಅವರು ತಾವು ಕಾರ್ಯ ನಿರ್ವಹಿಸತಕ್ಕಂತ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಕಾರ್ಯ ನಿರ್ವಹಿಸಬೇಕಾಗುತ್ತೆ. ಸೊ ಹಾಗೆ ಪಕ್ಷಾತೀತವಾಗಿ ಕಾರ್ಯ ನಿರ್ವಹಿಸಬೇಕಾಗಿರೋದ್ರಿಂದ ಅವರಿಗೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಅನ್ವಯ ಆಗೋದಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಮೂರನೇದೇನಪ್ಪ ಅಂತಂದ್ರೆ, ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಸದಸ್ಯತ್ವವನ್ನು ಕಳೆದುಕೊಂಡ ಸದಸ್ಯರು ಸ್ಪೀಕರ್ ಅವರ ಆದೇಶದ ವಿರುದ್ಧ ಉನ್ನತ ನ್ಯಾಯಾಲಯದಲ್ಲಿ ಕಾನೂನು ಸಮರ ನಡೆಸಲು ಅವಕಾಶವಿದೆ ಅಂತಕ್ಕಂಥದ್ದು. ಅಂತ ಹೇಳಿದ್ರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಅನುಗುಣವಾಗಿ ಯಾವುದಾದರೂ ಒಬ್ಬ ಸದಸ್ಯ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡಿದ್ರೆ ಅಥವಾ ಅನರ್ಹಗೊಂಡಿದ್ರೆ ಅಂತಹ ಸದಸ್ಯ ಏನ್ ಮಾಡಬಹುದು, ಸ್ಪೀಕರ್ ಏನು ಅಥವಾ ಸಭಾಪತಿ ಅಥವಾ ಅಧ್ಯಕ್ಷರು, ಸೊ ಅವರೇನು ಆದೇಶವನ್ನು ನೀಡಿರ್ತಾರಲ್ಲ ಆದೇಶದ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ಅಥವಾ ಕಾನೂನು ಸಮರವನ್ನ ನಡೆಸಲಿಕ್ಕೆ ಸಮೇತ ಇಲ್ಲಿ ಅವಕಾಶ ಇದೆ ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಅಂಶಗಳನ್ನ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಒಳಗೊಂಡಿರೋದನ್ನ ನಾವು ಇಲ್ಲಿ ಗುರುತಿಸಬಹುದು. ಸೊ ಇದಿಷ್ಟೆಲ್ಲ ಏನು ಇಲ್ಲಿ ತನಕ ನಾವು ಚರ್ಚೆಗಳನ್ನ ನಡೆಸಿದ್ವಲ್ಲ, ಸೊ ಈ ಎಲ್ಲ ಅಂಶಗಳು ನಿಮ್ಮ 2ನೇ ಅಧ್ಯಾಯದಲ್ಲಿರ್ತಕ್ಕಂಥ ಅಂಶಗಳು ಅಂತಕ್ಕಂಥದ್ದು. ಮುಂದಿನ ತರಗತಿಯಲ್ಲಿ ನಾವು ನಿಮ್ಮ 3ನೇ ಅಧ್ಯಾಯವನ್ನ ಪ್ರಾರಂಭವನ್ನ ಮಾಡೋಣ.